ಸಿಟಿ ಮತ್ತೆ ನೀಟ್ ವಿದ್ಯಾರ್ಥಿಗಳು ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತಲ್ಲ, ಅವಾಗ ಈ ಒಂದು ತಪ್ಪುಗಳನ್ನ ಮಾಡಕ್ ಹೋಗ್ಬಿಡಿ, ಮುಂದೆ ತೊಂದರೆ ಆಗುತ್ತೆ. ಯಾಕೆಂದ್ರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕೂಡ ಕೌನ್ಸಿಲಿಂಗ್ ಅಲ್ಲಿ ರೂಲ್ಸ್ ಗಳನ್ನ ಕಂಪ್ಲೀಟ್ಲಿ ಚೇಂಜಸ್ ನ ಮಾಡಿದ್ದಾರೆ. ನೀವೇನೊಂದು ತಪ್ಪುಗಳನ್ನ ಮಾಡಬಾರ್ದು, ಏನೇನು ರೂಲ್ಸ್ ಗಳು ಚೇಂಜಸ್ ಆಗಿದೆ ಇದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ಸಿಟಿ ಅಥವಾ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಇಂದ ನಿಮ್ಗೆ ನೆಕ್ಸ್ಟ್ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ಆಗಸ್ಟ್ ಮಂತ್ ಡಿಸೈಡ್ ಮಾಡುತ್ತೆ ನಿಮ್ಮ ಏಪ್ರಿಲ್ ರಿಸಲ್ಟ್ ನ. ಯಾಕಂದ್ರೆ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ ಅಲ್ಲಿ ಬರ್ಬೋದು, ಆದ್ರೆ ನೀವು ಪ್ರಿಪರೇಷನ್ ನ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕೆಸಿಟಿ, ನೀಟ್, ಸೆಕೆಂಡ್ PUC ಹಾಗೆ SLC ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರಬಹುದು. ಆದ್ರೆ ಆಗಸ್ಟ್ ಒಂದು ಬೆಸ್ಟ್ ಟೈಮ್ ಆಗಿರುತ್ತೆ ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಕ್ಕೆ. ಯಾಕಂದ್ರೆ ನಿಮಗೆ ರೈಟ್ ಕ್ಲಾಸಸ್ ಮತ್ತೆ ಕನ್ಸಿಸ್ಟೆನ್ಸಿ ಪ್ರಾಕ್ಟೀಸ್ ಮತ್ತೆ ಸಿಸ್ಟರ್ ವೆಲ್ ಪ್ಲಾನ್ ಇಂದ ನಿಮ್ಗೆ ಒಂದು ರಿಯಲ್ ಡಿಫರೆನ್ಸಸ್ ನ ಕ್ರಿಯೇಟ್ ಮಾಡುತ್ತೆ ಎಕ್ಸಾಮ್ ಬಂದಾಗ. ಮತ್ತೆ PW ಇಂಡಿಪೆಂಡೆನ್ಸ್ ಸೇಲ್ ಲೈವ್ ಅಲ್ಲಿ ಇದೆ. ನಿಮ್ಮ ಪ್ರಿಪರೇಷನ್ ಗೆ ನಿಮ್ಗೆ ಒಂದು ಸ್ಪೆಷಲ್ ಆಫರ್ ನ ನೀಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಅಪ್ ಟು 45% ವರೆಗೂ ಕೂಡ ಆಫ್ ಇದೆ ಕರ್ನಾಟಕ ಕೋರ್ಸಸ್ ಮೇಲೆ. ಇಲ್ಲಿ ಲಕ್ಷ ಕೆಸಿಟಿ ನಿಮ್ಗೆ 4,000 ರೂಪಾಯಿಗೆ ಸಿಗ್ತಿದೆ. ಎಕಿನ್ ನೀಟ್ ನಿಮ್ಗೆ 4,000 ರೂಪಾಯಿಗೆ ಸಿಗ್ತಿದೆ. ಹಾಗೆ ಪ್ರಗತಿ ಸೆಕೆಂಡ್ PUC 2,000 ರೂಪಾಯಿಗೆ ಸಿಗ್ತಿದೆ. ಪ್ರಗತಿ ಸೆಕೆಂಡ್ PUC ಪ್ಲಸ್ ಲಕ್ಷ ಕೆಸಿಟಿ ನಿಮ್ಗೆ 4,999 ರೂಪಾಯಿಗೆ ಸಿಗ್ತಿದೆ. ಹಾಗೆ ಅರ್ಜುನ ಕೆಸಿಟಿ 4,000 ಸಿಗ್ತಿದೆ. ಕೆಸಿಟಿ ಇನ್ಫಿನಿಟಿ ನಿಮ್ಗೆ 5,000 ಸಿಗ್ತಿದೆ. SLC ವೀರ ನಿಮ್ಗೆ 2,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ರಿಸಲ್ಟ್ ಏಪ್ರಿಲ್ ಮಂತ್ ಅಲ್ಲಿ ಬರಕ್ಕೆ ಇನ್ನೂ ಸಾಕಷ್ಟು ತಿಂಗಳಿರ್ಬೋದು. ಆದ್ರೆ ನೀವು ಡಿಸಿಷನ್ ಇವತ್ತು ಏನ್ ಮಾಡ್ತಿರಲ್ಲ ಆಗಸ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬಿಡಿ, ಪರ್ಫೆಕ್ಟ್ ಟೈಮ್ಗೋಸ್ಕರ ಕಾಯ್ಬೇಡಿ. ಆಗಸ್ಟ್ ಮಂತ್ ಅಲ್ಲಿ ನಿಮ್ಮ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಇರುತ್ತೆ, ಚೆಕ್ ಮಾಡಿ. ನಿಮ್ಮ ಪ್ರಿಪರೇಷನ್ ನ PW ಜೊತೆ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಓಕೆನಾ? ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇದೆ. ಏನಂದ್ರೆ BAMS ಕೌನ್ಸಿಲಿಂಗ್ ಇನ್ನೂ ಕೂಡ ಶುರು ಆಗಿಲ್ಲ, ಯಾವಾಗ ಶುರು ಆಗುತ್ತೆ ಅನ್ನೋದು. ಇವಾಗ KCT ವಿದ್ಯಾರ್ಥಿಗಳಿಗೆ B.Pharmacy ಕೌನ್ಸಿಲಿಂಗ್ ಶುರು ಆಗಿಲ್ಲ, ಯಾವಾಗ ಶುರು ಆಗುತ್ತೆ ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ. ಅದು ರೌಂಡ್ 1 ಅಲ್ಲಿ ಶುರು ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದಿರಲಿಲ್ಲ. ರೌಂಡ್ 2 ಅಲ್ಲಿ ಕೊಟ್ಟರು ಸೀಟ್ ಮ್ಯಾಟ್ರಿಕ್ಸ್ ನ B.Pharm ಅದು. ಇವಾಗ ರೌಂಡ್ 2 KCT ಲಿ ನಿಮ್ಗೆ B.Pharm ಅವೈಲಬಿಲಿಟಿ ಇದೆ. ಸೇಮ್ ಅದೇ ರೀತಿ ಏನಾಗಿದೆ ಅಂದ್ರೆ BAMS ಏನಿಲ್ಲ ಸೀಟ್ ಮ್ಯಾಟ್ರಿಕ್ಸ್ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಇನ್ನೂ ಕೂಡ ಬಂದಿಲ್ಲ. ಅದರಿಂದ ನಿಮ್ಗೆ ಅದು ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಶುರು ಆಗಿಲ್ಲ. ಹಾಗಾದ್ರೆ BAMS ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, 19ನೇ ತಾರೀಕು ಒಳಗಡೆ ಏನಾದ್ರು ಸೀಟ್ ಮ್ಯಾಟ್ರಿಕ್ಸ್ ಬಂತು ಅಂದ್ರೆ ರೌಂಡ್ 1 ಗೆನೆ BAMS ಕೌನ್ಸಿಲಿಂಗ್ ನ ಆಡ್ ಮಾಡ್ತಾರೆ. ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ನ ತಿರ್ಗಾ ಓಪನ್ ಮಾಡಿ ನಿಮ್ಗೆ BAMS ಕಾಲೇಜಸ್ ಗಳನ್ನ ಆಡ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಇನ್ ಕೇಸ್ ಸೀಟ್ ಮ್ಯಾಟ್ರಿಕ್ಸ್ ಬರೋದೇನಾದ್ರು ಡಿಲೇ ಆಯ್ತು ಅಂದ್ರೆ ಸೇಮ್ B.Pharm ಕತೆ ಆಗುತ್ತೆ. ಏನ್ ಮಾಡ್ತಾರೆ ಅಂದ್ರೆ ನೀಟ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ BAMS ಕಾಲೇಜಸ್ ಗಳನ್ನ ಆಡ್ ಮಾಡಕ್ಕೆ ಪರ್ಮಿಷನ್ ನ ಕೊಡ್ತಾರೆ, ಓಕೆನಾ? ಅದಕ್ಕೋಸ್ಕರ ನೀವೊಂದು ವೇಟ್ ಮಾಡಿ. ಮತ್ತೆ ಇವಾಗ ನೀವೇನೇನು ತಪ್ಪುಗಳನ್ನ ಮಾಡಬಾರ್ದು, ಏನೇನು ರೂಲ್ಸ್ ಗಳು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, B.Pharm ಏನಿದೆಯಲ್ಲ ಅದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಶುರು ಆಗಿರೋದು, ಇದು ಫಸ್ಟ್ ರೌಂಡ್ ಅಲ್ಲ, ಓಕೆನಾ? B.Pharmacyಗೆ ನಿಮ್ಗೆ ಯಾವುದೇ ತರದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಬರೋದಿಲ್ಲ. ನಿಮ್ಗೆ ಸೆಕೆಂಡ್ ರೌಂಡ್ ಆಗಿ ಫೈನಲ್ ರಿಸಲ್ಟ್ ಬರುತ್ತೆ, ಒಂದು ಸಲ ಪ್ರಾವಿಷನಲ್ ರಿಸಲ್ಟ್ ನ ಕೊಟ್ಬಿಟ್ಟು, ಓಕೆನಾ? ಮತ್ತೆ ಇನ್ನೊಂದು ಚೇಂಜಸ್ ಏನಾಗಿದೆ ಅಂದ್ರೆ ಇಲ್ಲಿ KCT ಮತ್ತೆ ನೀಟ್ ಕೌನ್ಸಿಲಿಂಗ್ ನ ಕಂಬೈನ್ಡ್ ಮಾಡಿದ್ರೆ. ಅಂದ್ರೆ KCT ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡ್ತಾ ಇರೋದು 2ನೇ ಸುತ್ತಾಗಿರುತ್ತೆ, ನೀಟ್ ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡ್ತಾ ಇರೋದು 1ನೇ ಸುತ್ತಾಗಿರುತ್ತೆ, ಓಕೆನಾ? ಇವಾಗ ಇಂಜಿನಿಯರಿಂಗ್ ಅಲ್ಲಿ ಒಂದು ಸೀಟು, ಮೆಡಿಕಲ್ ಒಂದು ಸೀಟು ಆ ರೀತಿ ಬರೋದಿಲ್ಲ, ಓಕೆನಾ? ನಿಮ್ಗೆ ಮೆಡಿಕಲ್ ಸೀಟ್ ಸಿಗುತ್ತೆ, ಇಲ್ಲಾಂದ್ರೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ, ಇಲ್ಲಾಂದ್ರೆ ಫಾರ್ಮಸಿ ಸೀಟ್ ಸಿಗುತ್ತೆ. ಇದನ್ನ ನೀವು ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ, ಓಕೆನಾ? ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ, ಒಂದೇ ರಿಸಲ್ಟ್ ಬರುತ್ತೆ. ಮತ್ತೆ ನಿಮ್ಮ ರಿಸಲ್ಟ್ ಬಂದಾಗ ನೀವು ಏನೇನು ಮಿಸ್ಟೇಕ್ಗಳನ್ನ ಮಾಡಬಾರ್ದಂದ್ರೆ ಇಲ್ಲಿ ನೋಡಿ, ಈ ವರ್ಷ ನೀವು ಯಾರ್ಯಾರು CT ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀರಾ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್ ಸೈನ್ಸ್, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ಯೋಗ ಅಂಡ್ ನ್ಯೂರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್, ಇದೆಲ್ಲ ಕೂಡ CET ಕೌನ್ಸಿಲಿಂಗ್ ಅಂಡರಲ್ಲೇ ಬರುತ್ತೆ, ಓಕೆನಾ? ಇಷ್ಟರಲ್ಲಿ ನಿಮ್ಗೆ ಯಾವ್ದಾರ ಒಂದು ಕೋರ್ಸಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ 2 ಆಯ್ಕೆ. ಒಂದು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬೇಕು, ಇಲ್ಲ ಅಂದ್ರೆ ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗಬೇಕು. ಇಷ್ಟು ಕೋರ್ಸಲ್ಲಿ ಯಾವ್ದಾರ ಒಂದು ಸೀಟ್ ಸಿಕ್ತು ಅಂದ್ರೂ ಕೂಡ ನೀವು ಸೀಟ್ ಹೋಲ್ಡ್ ಮಾಡ್ಕೊಂಡು ಮುಂದಿನ ಸುತ್ತಿಗೆ ಹೋಗಕ್ಕಾಗಲ್ಲ. ಇದನ್ನ ನೀವು ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ಇದು ರೂಲ್ಸ್ ನ ಚೇಂಜಸ್ ನ ಮಾಡಿದ್ದಾರೆ. ಯಾಕೆಂದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ರೆ ಸೀಟ್ ಹೋಲ್ಡ್ ಮಾಡ್ಕೊಂಡು ಲಾಸ್ಟ್ ರೌಂಡ್ ವರ್ಗೂ ಕೂಡ ಬರೋದು, ಲಾಸ್ಟ್ ರೌಂಡ್ ಅಲ್ಲಿ ಸೀಟ್ ಬಿಟ್ಬಿಟ್ಟು ಪ್ರೈವೇಟ್ ಆಗಿ ಮ್ಯಾನೇಜ್ಮೆಂಟ್ ಸೀಟ್ ಹೋಗಿ ಅಡ್ಮಿಷನ್ ಆಗೋದು, ಇದೆಲ್ಲ ಸೀಟ್ ಬ್ಲಾಕಿಂಗ್ ಆಗ್ತಿತ್ತು. ಅದಕ್ಕೋಸ್ಕರ ಈ ವರ್ಷ ಈ ಒಂದು ರೂಲ್ಸ್ ನ ತಂದಿದ್ದೀರಾ, ಓಕೆನಾ? ಇಲ್ಲಿ ನೀವ್ ಯಾರ್ಯಾರು ಒಂದು ಬ್ಯಾಕಪ್ ಪ್ಲಾನ್ ನನ್ಗೆ ಏನಾದ್ರು ಮೆಡಿಕಲ್ ಸಿಕ್ಕಿಲ್ಲ ಅಂದ್ರೆ ಇಂಜಿನಿಯರಿಂಗ್ ನ ಮಾಡ್ತೀನಿ ಅಂತ ಇರಲ್ಲ, ನೀವೆಲ್ಲರೂ ಕೂಡ ನೀವೇನ್ ಮಾಡಿ ಅಂದ್ರೆ ಚಾಯ್ಸ್ ಅನ್ನ ಕೊಟ್ಬಿಟ್ಟು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿ, ಓಕೆನಾ? ನನಗೆ ಏನಾದ್ರು ಇವಾಗ ಮೆಡಿಕಲ್ ಸಿಕ್ಕಿಲ್ಲ ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡಲ್ಲ, ನಾನು ಡ್ರಾಪ್ ತಗೋತೀನಿ ಅಥವಾ BMS ಮಾಡ್ತೀನಿ ಅನ್ನೋರು
ಇವು ಯಾವುದೇ ಕಾರಣಕ್ಕೂ ಕೂಡ ಚಾಯ್ಸ್ 1 ಕೊಡಕ್ ಹೋಗ್ಬೇಡಿ. CET ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೆ ಚಾಯ್ಸ್ 4 ಕೊಟ್ಬಿಟ್ಟು ಕೌನ್ಸಿಲಿಂಗ್ ಇಂದಾನೆ ಎಕ್ಸಿಟ್ ಆಗಿ ನೀವು 100% ಕ್ಲಾರಿಟಿ ಇದ್ದೀರಾ ಅಂದ್ರೆ, ಓಕೆನಾ. ಏನಕ್ಕೆ ಅಂದ್ರೆ ಇವಾಗ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ನಿಮ್ಗೆ ಏನಾದ್ರು MBBS ಸೀಟ್ ಸಿಕ್ಕಿಲ್ಲ ಅಥವಾ BAMS ಸಿಕ್ಕಿಲ್ಲ ಅಂದ್ರೆ, ನೀವು ಇಂಜಿನಿಯರಿಂಗ್ ಏನಾದ್ರು ಇವಾಗ ಅಲಾಟ್ಮೆಂಟ್ ಆಗ್ಬಿಟ್ಟಿತ್ತು ಅಂದ್ರೆ ರೌಂಡ್ 2 ಅಲ್ಲಿ ನೀವು ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಲೇಬೇಕಾಗುತ್ತೆ. ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳಕ್ ಆಗಲ್ಲ. ಕ್ಯಾನ್ಸಲ್ ಮಾಡ್ಕೋತೀರಾ ಅಂದ್ರೆ ಅದಕ್ಕೆ ಫೈನ್ ಇರುತ್ತೆ, ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಬೇರೆ ಇರುತ್ತೆ, ಓಕೆನಾ. ಅದಕ್ಕೋಸ್ಕರ CET ಮತ್ತೆ ನೀಟ್ ಕೌನ್ಸಿಲಿಂಗ್ ಕಂಬೈನ್ಡ್ ಆಗಿ ನೀವು ಯಾರು ಅಟೆಂಡ್ ಮಾಡ್ತಾ ಇದೀರಾ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಅಟೆಂಡ್ ಮಾಡಿ, ಓಕೆನಾ. ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಫಸ್ಟ್ ರೌಂಡ್ ನಿಮಗೆ ಕೌನ್ಸಿಲಿಂಗ್ ನಡೀತಾ ಇರೋದು, ಸೆಕೆಂಡ್ ರೌಂಡ್ ಅಲ್ಲ. ನಿಮಗೆ ಲಾಸ್ಟ್ ಇಯರ್ ಏನಿತ್ತಲ್ಲ ಸೇಮ್ ರೂಲ್ಸ್ಗಳೇ ಅಪ್ಲೈ ಆಗುತ್ತೆ. 4 ಚಾಯ್ಸ್ನು ಕೂಡ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಒಂದು ಸೆಕೆಂಡ್ ರೌಂಡ್ಗೆ ಹೋಗ್ಬೋದು, ಅದಕ್ಕೆ ಪರ್ಮಿಷನ್ ಇದೆ. ಆದ್ರೆ ನೀಟ್ ವಿದ್ಯಾರ್ಥಿಗಳಿಗೆ ಈ ವರ್ಷ ನಿಮ್ಗೆ ಏನಾದ್ರು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಏನಕ್ಕೆ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಏನೊಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೆಲ್ಲ ಚೇಂಜಸ್ ಆಗ್ತಿತ್ತಲ್ಲ ಅದೆಲ್ಲಾನು ಕೂಡ ಫಸ್ಟ್ ರೌಂಡ್ ಅಲ್ಲಿ ಈ ವರ್ಷ ಚೇಂಜಸ್ ನ ಮಾಡ್ತಾ ಇರ. ಅದಕ್ಕೋಸ್ಕರ ಓಕೆನಾ, ನಿಮ್ಗೆ ಯಾವುದೇ ತರ ಕಾಂಪ್ಲಿಕೇಶನ್ ಇಲ್ಲದೆ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ನಿಮ್ಗೆ ಏನಾದ್ರು ಪೇಯ್ಡ್ ಕೌನ್ಸಿಲಿಂಗ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ನೀವು ಕಾಲ್ ಮಾಡಬಹುದಾಗಿರುತ್ತೆ. ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ತಿಳಿಸಿ, ಮತ್ತೆ ಎಲ್ಲಾ ಗ್ರೂಪ್ಸ್ ಅಲ್ಲೂ ಕೂಡ ಶೇರ್ ಮಾಡಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಒಂದು ನೀಟ್ ಅಥವಾ KCT ಅಪ್ಡೇಟ್ಸ್ ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.